ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಬಟರ್ ನಾನ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ನಾನು ತೊಗೊಂಡಿದ್ದೀನಿ ಅರ್ಧ kg ಆಗೋಷ್ಟು ಮೈದಾ ತೊಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಸೋಡಾ ತೊಗೊಂಡಿದ್ದೀನಿ. ಹಾಗೆ 1 ಟೀ ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಉಪ್ಪು ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ 2ರಿಂದ 3 ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಮತ್ತು ಅರ್ಧ ಕಪ್ ಆಗೋಷ್ಟು ಮೊಸರು ತೊಗೊಂಡಿದ್ದೀನಿ. ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ನಾವು ತೊಗೊಂಡಿರೋ ಅಂಥ ಮೈದಕ್ಕೆ ನಾವೀಗ ತೊಗೊಂಡಿದ್ದೀವಲ್ಲ, ಉಪ್ಪು, ಸೋಡಾ ಮತ್ತು ಸಕ್ಕರೆ, ಮೊಸರು ಎಲ್ಲನೂ ಹಾಕಿ ನಾವು ನೀಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಎಲ್ಲನೂ ಒಟ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕು. ಈಗ ನಾನು ಇದನ್ನು ನೀಟಾಗಿ ಮೊಸರು ಹಾಕಿ ಅದಾದಮೇಲೆ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಬಂದಿದೆ. ಮಿಕ್ಸ್ ಮಾಡಿ ಇದಾದ ಮೇಲೆ ನಾವು ಅದಕ್ಕೆ ಎಣ್ಣೆ ತೊಗೊಂಡಿದ್ದೀವಲ್ಲ, ಅದರಲ್ಲಿ ನಿಮಗೆ ಅದಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಎಣ್ಣೆನ ಹಾಕಬೇಕಾಗುತ್ತೆ. ನಾನು ಸ್ವಲ್ಪ ಹಾಕ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಅದನ್ನು ನಾವು ಪ್ರೆಸ್ ಮಾಡಿ, ನಾವು ಎಷ್ಟು ನೀಟಾಗಿ ಅದು ಹಿಟ್ಟನ್ನು ನಾದ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಬಟರ್ ನಾನ್ ಬರುತ್ತೆ. ರೋಟಿ ತುಂಬ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಒಂದು 15 ಮಿನಿಟ್ಸ್ ಹಾಗೆ ಬಿಡಬೇಕು. ಅದಾದಮೇಲೆ ನೆಕ್ಸ್ಟ್ ಅದನ್ನು ನಾವು ಒಸಿಬೇಕು. ಯಾವ ಥರ ಒಸಿಯೋದು ಅಂತ ತೋರಿಸ್ತೀನಿ. ಈ ಥರ ಎಲ್ಲ ನೀಟಾಗಿ ತಟ್ಕೋಬೇಕು. ತಟ್ಕೊಂಡಾದಮೇಲೆ ಇದನ್ನು ನಾವು ಸ್ವಲ್ಪ ಅಂದರೆ ಚಿಕ್ಕದಾಗಿದ್ದಾಗಲೇ ನಾವು ಟ್ರ್ಯಾಂಗಲ್ ಶೇಪಲ್ಲಿ ನಾವು ಅದನ್ನು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. 2 ಟೈಮ್ಸ್ ನಾನು ಫೋಲ್ಡ್ ಮಾಡ್ಕೋತೀನಿ. ಈ ಥರ ಟ್ರ್ಯಾಂಗಲ್ ಬರುತ್ತೆ. ಆಮೇಲೆ ನೀವು ಅದನ್ನು ನೀಟಾಗಿ ಒಸಿಬೇಕು. ನೋಡಿ, ಹೊಸ್ದಾದ್ಮೇಲೆ ಈ ಥರ ನೀಟಾಗಿ ಟ್ರ್ಯಾಂಗಲ್ ಬರುತ್ತೆ. ಆವಾಗ ನಾವು ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ. ಸೊ ಇದಕ್ಕೆ ನಾವು ಈಗ ತವಾ ಕಾಯಕ್ಕೆ ಇಟ್ಟಿದ್ದೀನಿ. ಇದನ್ನು ಎಲ್ಲರೂ ಕೆಲವ್ರು ಏನು ಮಾಡ್ತಾರೆ, ಅದನ್ನು ಉಲ್ಟಾ ಮಾಡಿ ಅದನ್ನು ಡೈರೆಕ್ಟ್ ಗ್ಯಾಸಿಂದನೇ ಅದನ್ನು ಸುಡ್ತಾರೆ. ಅದು ಮಾಡ್ಬೋದು. ಇಲ್ಲ ಬೇಡ ನಮಗೆ ಅಂತಂದರೆ ಹೀಗೆ ಹೆಂಚಿನ ಮೇಲೇ ತವಾನ ಇಟ್ಟು ತವಾದ ಮೇಲೆ ಬಿಸಿ ಮಾಡಿಕೊಂಡು ನಾವು ಈ ಥರ ಮಾಡ್ಬೋದು. ಇದಾದಮೇಲೆ ಅದ್ರ ಮೇಲೆ ಬಟರ್ನ ನಾನು ಫುಲ್ ನೀಟಾಗಿ ಅಪ್ಲೈ ಮಾಡಿದ್ದೀನಿ. ಬಟರ್ ಬೇಡ ಅಂದವರು ಎಣ್ಣೆ ಕೂಡ ಹಾಕಿ ಇದನ್ನು ಮಾಡ್ಕೋಬೋದು. ಎರಡೂ ಕಡೆ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಾವು ಚಿಕನ್ ಫ್ರೈ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ನೋಡೋದ್ರಲ್ಲ ಎಷ್ಟು ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ. ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.